ದೇಹ ಶುದ್ಧಿ ಅಂದ್ರೆ ಏನು? ಗಲೀಜೇನ? ಹೆಂಗ ಗಲೀಜಾಗತ್ತೆ? ಅಂದ್ರೆ ವ್ಯಾಯಾಮ ಮಾಡಿದ್ರೆ ದೇಹ ಸ್ವಲ್ಪ ಸದೃಢ ಆಗುತ್ತೆ, ಸ್ವಲ್ಪ ಶಾಂತಿ ಕಾಮ್ ಆಗಿ ಇರ್ಬೋದು. ನಿಮ್ಮ ದೇಹದಲ್ಲಿ 108 ಗ್ರಂಥಿಗಳಿದೆ. ಈ ಗ್ರಂಥಿಗಳು ಏನು ಮಾಡುತ್ತೆ ಅಂದ್ರೆ ಹಾರ್ಮೋನ್ಗಳನ್ನ, ಜ್ಯೂಸ್ಗಳನ್ನ, ಕೆಮಿಕಲ್ಗಳನ್ನ ಪ್ರೊಡ್ಯೂಸ್ ಮಾಡುತ್ತೆ. ಗ್ರಂಥಿಗಳಿಗೂ ಮನಸ್ಸಿಗೂ ಡೈರೆಕ್ಟ್ ಕನೆಕ್ಷನ್ ಇದೆ. ನಿಮ್ಮ ಮನಸ್ಸು ನಕಾರಾತ್ಮಕವಾಗಿ ಚಿಂತನೆ ಮಾಡಿದಾಗ, ವರ್ತಿಸಿದಾಗ ಆಟೋಮೆಟಿಕ್ ಆಗಿ ಗ್ರಂಥಿಗಳು ಕೂಡ ನಕಾರಾತ್ಮಕವಾಗಿ ಕೆಲಸ ಮಾಡುತ್ತೆ. ನಕಾರಾತ್ಮಕವಾಗಿ ಗ್ರಂಥಿಗಳು ಕೆಲಸ ಮಾಡಿದಾಗ ಅವುಗಳು ಒಂದೊಂದು ಪ್ರಮಾಣದಲ್ಲಿ ಜ್ಯೂಸ್ಗಳನ್ನ, ಹಾರ್ಮೋನ್ಗಳನ್ನ, ಕೆಮಿಕಲ್ಗಳನ್ನ ಅದಕ್ಕೆ ಸಂಬಂಧಪಟ್ಟ ಅಂಗಗಳಿಗೆ ಕಳಿಸೋದಕ್ಕೆ ಭಗವಂತ ಒಂದು ಫಾರ್ಮುಲೇಷನ್ ಮಾಡಿ ಒಂದು ಸಾಫ್ಟ್ವೇರ್ನ ನಿಮ್ಮ ತಲೆ ಒಳಗಡೆ ಹಾಕ್ಬಿಟ್ಟಿದ್ದಾನ. ಆಟೋಮೆಟಿಕ್ ಆಗಿ ಅದು ಅಷ್ಟೇ ಪ್ರೊಡ್ಯೂಸ್ ಮಾಡುತ್ತೆ, ಅಷ್ಟೇ ಕಳಿಸುತ್ತೆ. ಆದರೆ ನೀವು ತಿನ್ನುವ ಆಹಾರದಿಂದ, ವಾತಾವರಣದಿಂದ, ನಿಮ್ಮ ಜನಸಂಪರ್ಕದಿಂದ, ನೀವು ಮಾತಾಡುವ ಮಾತುಗಳಿಂದ, ಮತ್ತೆ ನಿಮ್ಮ ನಿಮ್ಮ ಸಹಪಾಠಿಗಳು, ಗುಂಪು, ಇವುಗಳಿಂದ ನಕಾರಾತ್ಮಕ ವಿಚಾರಗಳು ನಿಮ್ಮ ಮನಸ್ಸಲ್ಲಿ ತುಂಬಿದಾಗ ಆ ಮನಸ್ಸು ಗ್ರಂಥಿಗಳ ಜೊತೆಗೆ ಹೊಂದಿಕೊಂಡಿರೋದ್ರಿಂದ, ಗ್ರಂಥಿಗಳು ತಪ್ಪಾಗಿ ಕೆಲಸ ಮಾಡೋದ್ರಿಂದ ಆ ಗ್ರಂಥಿಗಳು ಬಿಡುವ ಜ್ಯೂಸ್ಗಳು, ಹಾರ್ಮೋನ್ಗಳು, ಕೆಮಿಕಲ್ಗಳು ರಕ್ತದಲ್ಲಿ ಮಿಕ್ಸ್ ಆದಾಗ ರಕ್ತ ಅಶುದ್ಧವಾಗುತ್ತೆ. ಅಶುದ್ಧವಾದ ರಕ್ತ, ಕೆಮಿಕಲ್ಗಳು ಇತ್ಯಾದಿ ಇತ್ಯಾದಿ ಆಹಾರ ಏನು, ತಮೋ ಆಹಾರ, ರಜೋ ಆಹಾರ, ಅದು ಎನರ್ಜಿಯಾಗಿ ಜ್ಯೂಸ್ ಆಗಿ ರಕ್ತದಲ್ಲಿ ಮಿಕ್ಸ್ ಆದಾಗ ಈ ಸೆಲ್ಲುಗಳಿಗೆ ಹೋದಾಗ ಸೆಲ್ಲುಗಳು ಬೇಗ ಸತ್ತೋಗುತ್ತೆ. ಒಂದು. ಎರಡನೇದು, ಈ ರಕ್ತ ನಿಮ್ಮ ಮೆದುಳಿಗೆ ಹೋಗುತ್ತೆ. ದೇಹದಲ್ಲಿ ಎಲ್ಲಾ ಜಾಗಕ್ಕೂ ಹೋಗುತ್ತೆ, ಮೆದುಳಿಗೂ ಹೋಗುತ್ತೆ. ಮೆದುಳಲ್ಲಿ ಕೆಲಸ ಮಾಡುವ ಮನಸ್ಸು ಅಶುದ್ಧವಾದ ರಕ್ತವನ್ನು ತಕೊಂಡು ನಕಾರಾತ್ಮಕವಾಗಿ ವರ್ತನೆ ಮಾಡಿದಾಗ ನಿಮ್ಮ ಆಧ್ಯಾತ್ಮದ ಅನುಭವಗಳು ತಪ್ಪಾಗಿ ಬರುತ್ತೆ, ಮತ್ತೆ ದೇಹ ಅಶುದ್ಧ. ಸೊ ಈ ಅಶುದ್ಧವನ್ನು ತೆಗಿಬೇಕು ಅಂತಂದ್ರೆ ನೀವು ಯಾವ ಟ್ಯಾಬ್ಲೆಟ್ಗಳೋ ಅಥವಾ ಬೇರೆ ಯಾವುದರಿಂದನೋ ಇದನ್ನು ತೆಗಿಯಕ್ಕೆ ಸಾಧ್ಯವಿಲ್ಲ. ವ್ಯಾಯಾಮ ಮಾಡಿದಾಗ ನಿಮ್ಮ ದೇಹದಲ್ಲಿರುವ ಆ ಟಾಕ್ಸಿನ್ಸ್ ಅಂತ ಏನು ಹೇಳ್ತೀವಿ, ಅದು ನಿಮ್ಮ ಮೂತ್ರದ ಮೂಲಕವಾಗಿ, ಮಲದ ಮೂಲಕವಾಗಿ, ಬೆವರಿನ ಮೂಲಕವಾಗಿ ಹೊರಗಡೆ ಬರುತ್ತೆ. ಆವಾಗ ಪರಿಶುದ್ಧವಾಗುತ್ತೆ. ನೀವು ನೋಡಿರ್ಬೋದು, ಆಧ್ಯಾತ್ಮದ ಅಭ್ಯಾಸಗಳನ್ನು ಮಾಡುವ ಯೋಗಿಗಳ ಆ ದೇಹವನ್ನು ನೋಡಿದ್ರೆ ಒಂದು ಹೊಳಪು, ಮುಖದಲ್ಲಿ ಒಂದು ಕಳೆ. ಕಾರಣ ಏನು ಅಂತಂದ್ರೆ ದೇಹದ ಅಶುದ್ಧ, ರಕ್ತದ ಪರಿಶುದ್ಧವಾಗಿರೋದ್ರಿಂದ, ಸೆಲ್ಲುಗಳು ಬೇಗ ಸಾಯದೇ ಇರೋದ್ರಿಂದ ಎಷ್ಟೇ ವಯಸ್ಸಾದರೂ ಕೂಡ ಯವ್ವನ ತುಂಬಿ ಕಾಣ್ತಾ ಇರ್ತಾರೆ. ಸೊ ವ್ಯಾಯಾಮ ತುಂಬಾ ಇಂಪಾರ್ಟೆಂಟು ಆಧ್ಯಾತ್ಮದ ಸಾಧನೆಗಳನ್ನ ಮಾಡೋದಕ್ಕೆ.